ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇವತ್ತಿನ ಈ ಸುದ್ದಿ ಕೇಳಿದರೆ ನಿಜಕ್ಕೂ ನಮ್ಮ ಸಮಾಜ ಯಾವ ಕಡೆ ಸಾಗ್ತಿದೆ ಅನ್ನೋ ಆತಂಕ ಪ್ರತಿಯೊಬ್ಬರಲ್ಲೂ ಶುರುವಾಗುತ್ತೆ. ಮನುಷ್ಯನ ಜೀವಕ್ಕೆ ಬೆಲೆ ಇಲ್ವಾ? ಕಾನೂನು ಸುವ್ಯವಸ್ಥೆ ಅನ್ನೋದು ಕೇವಲ ಪುಸ್ತಕದ ಬದನೆಕಾಯಿ ಆಗ್ಬಿಟ್ಟಿದೆಯಾ? ಇಂಥ ಹಲವು ಪ್ರಶ್ನೆಗಳು ಇವತ್ತು ನಮ್ಮನ್ನು ಕಾಡ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನಂತಂದರೆ ಕಲಬುರಗಿಯಲ್ಲಿ ನಡೆದಿರುವ ಒಂದು ಭೀಕರ ಅಮಾನವೀಯ ಮತ್ತು ಬರ್ಬರ ಕೊಲೆ. ಕಲಬುರಗಿ ಶಾಂತಿ ಸೌಹಾರ್ದತೆಗೆ ಹೆಸರಾದ ನಾಡು. ಆದರೆ ಇವತ್ತು ಅದೇ ಕಲಬುರಗಿ ರಕ್ತಸಿಕ್ತ ಆಗಿದೆ. ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಅಮಾಯಕ ಜೀವ ಒಂದು ಬಲಿಯಾಗಿದೆ. ಒಬ್ಬ ವ್ಯಕ್ತಿಯನ್ನು ಆತನ ಆಫೀಸ್ನಲ್ಲೇ ನುಗ್ಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ಅಂದರೆ ನಮ್ಮ ವ್ಯವಸ್ಥೆ ಎಷ್ಟು ದುರ್ಬಲವಾಗಿದೆ ಅನ್ನೋದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಇದನ್ನು ಪ್ರತಿಯೊಬ್ಬ ನಾಗರಿಕನು ತೀವ್ರವಾಗಿ ಖಂಡಿಸಲೇಬೇಕು. ಹಗಲಲ್ಲೇ ಜನನಿಬಿಡ ಪ್ರದೇಶದಲ್ಲೇ ಆಫೀಸ್ಗೆ ನುಗ್ಗಿ ಕೊಲೆ ಮಾಡುವಷ್ಟು ಧೈರ್ಯ ಈ ದುಷ್ಕರ್ಮಿಗಳಿಗೆ ಎಲ್ಲಿಂದ ಬಂತು? ಇವರಿಗೆ ಪೊಲೀಸರ ಭಯನೇ ಇಲ್ವಾ? ಅಥವಾ ಕಾನೂನಿನ ಕುಣಿಕೆಯಿಂದ ಸುಲಭವಾಗಿ ಪಾರಾಗಬಹುದು ಅನ್ನೋ ಅಹಂಕಾರ ಇದೆಯಾ? ವೀಕ್ಷಕರೇ, ಈ ಭೀಕರ ಘಟನೆ ನಡೆದಿರೋದು ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವ ಹಳೆ ಜೇವರ್ಗಿ ರಸ್ತೆಯ PNT ಕಾಲೋನಿಯಲ್ಲಿ. ಅಲ್ಲಿರುವ ವೆಂಕಟೇಶ್ವರ ಕಾಂಪ್ಲೆಕ್ಸು ಯಾವಾಗಲೂ ಜನರಿಂದ ತುಂಬಿರುವಂಥ ಪ್ರದೇಶ ಅದು. ಆದರೆ ಗುರುವಾರ ರಾತ್ರಿಯಲ್ಲಿ ನಡೆದಿದ್ದು ಮಾತ್ರ ದೊಡ್ಡ ರಕ್ತಪಾತ. ಮೃತಪಟ್ಟವರನ್ನು ಅನಿಲ್ ರಾಥೋಡ್ ಅಂತ ಗುರುತು ಮಾಡಲಾಗ್ತಾ ಇದೆ. ಇವ್ರ ವಯಸ್ಸು ಸುಮಾರು 45 ವರ್ಷ. ವಿಶೇಷ ಏನಂದರೆ ಇವರೇನು ಸಾಮಾನ್ಯ ವ್ಯಕ್ತಿಯಲ್ಲ. ಮಾಜಿ ಮಿನಿಸ್ಟ್ರು ರೇವು ನಾಯಕ್ ಬೆಳಮಗಿ ಅವರ ಅಳಿಯನ ಸಹೋದರ. ಒಬ್ಬ ಮಾಜಿ ಸಚಿವರ ಸಂಬಂಧಿಗೇನೆ ಆತನ ಕಚೇರಿಯಲ್ಲೇ ರಕ್ಷಣೆ ಇಲ್ಲ ಅಂತಂದರೆ ಇನ್ನು ಜನಸಾಮಾನ್ಯರ ಪಾಡೇನಾಗಬಹುದು? ಸಾಮಾನ್ಯ ಜನರಿಗೆ ರಕ್ಷಣೆ ಎಲ್ಲಿದೆ? ಈ ಪ್ರಶ್ನೆಗೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಉತ್ತರ ಕೊಡಬೇಕಾಗಿದೆ. ಗುರುವಾರ ರಾತ್ರಿ ಅನಿಲ್ ರಾಠೋಡ್ ಅವರು ವೆಂಕಟೇಶ್ವರ ಕಾಂಪ್ಲೆಕ್ಸ್ನಲ್ಲಿರುವ ತಮ್ಮ ಆಫೀಸ್ನಲ್ಲಿ ಕೂತ್ಕೊಂಡಿರ್ತಾರೆ. ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಆಗ ಒಂದು ಆಟೋದಲ್ಲಿ 3 ಹಂತಕರ ತಂಡ ಬರುತ್ತೆ. ಯಾವುದೇ ಮುನ್ಸೂಚನೆ ಇಲ್ಲ, ಯಾವುದೇ ಮಾತುಕತೆ ಇಲ್ಲ, ನೇರವಾಗಿ ಕಚೇರಿ ಒಳಗೆ ನುಗ್ತಾರೆ. ಅವ್ರ ಕೈಯಲ್ಲಿ ಮಾರಕಾಸ್ತ್ರಗಳು ಇರ್ತವೆ. ಒಮ್ಮಿಂದೊಮ್ಮೆಲೆ ಅನಿಲ್ ಅವರ ಮೇಲೆ ಮುಗಿ ಬೀಳ್ತಾರೆ. ಮನಸ್ಸಿಗೆ ಬಂದಂಗೆ ಅತ್ಯಂತ ಕ್ರೂರವಾಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗ್ತಾರೆ. ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇದ್ದ ಅನಿಲ್ ಅವರನ್ನು ನೋಡಿನೂ ಆ ಪಾಪಿಗಳಿಗೆ ಕನಿಕರ ಬರಲಿಲ್ಲ. ತೀವ್ರ ರಕ್ತಸ್ರಾವದಿಂದ ಅನಿಲ್ ರಾಠೋಡ್ ಅವರು ಆ ಸ್ಥಳದಲ್ಲೇ ತಮ್ಮ ಕೊನೆ ಉಸಿರನ್ನು ಎಳಿತಾರೆ. ಒಂದು ಕ್ಷಣ ಯೋಚಿಸಿ ನೋಡಿ, ಅವರ ಕುಟುಂಬದ ಪರಿಸ್ಥಿತಿ ಇವಾಗ ಏನಾಗಿರಬೇಡ. ಯಾವುದೋ ಕೆಲಸಕ್ಕೆ ಹೋದ ಮನೆಯ ಮಗ, ಗಂಡ ಅಥವಾ ತಂದೆ ಮರಳಿ ಬರೋದೇ ಇಲ್ಲ, ಬರೀ ಶವವಾಗಿ ಬರ್ತಾರಂದರೆ ಆ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟೋದಿಲ್ವಾ? ಈ ಕೊಲೆಯನ್ನು ಕೇವಲ ಒಂದು ಅಪರಾಧ ಅಂತ ನೋಡಬಾರ್ದು. ಇದು ನಮ್ಮ ಸಮಾಜದ ಮೇಲಿನ, ನಮ್ಮ ಕಾನೂನಿನ ಮೇಲಿನ ಹಲ್ಲೆ. ಇದನ್ನು ನಾವು ಅತ್ಯುಗ್ರವಾಗಿ ಖಂಡಿಸಬೇಕು. ಯಾವುದೇ ಕಾರಣ ಇರಲಿ, ಜೀವ ತೆಗೆಯುವ ಹಕ್ಕು ಯಾರಿಗೂ ಇರೋದಿಲ್ಲ. ಕೊಲೆ ಮಾಡಿದ ನಂತರ ಆ ಹಂತಕರು ಅಲ್ಲಿಂದ ಕಾಲ್ಕಿತ್ತೋಗಿದ್ದಾರೆ. ಬಂದಿದ್ದೇ ಆಟೋದಲ್ಲಿ, ಕೃತ್ಯ ಎಸಗಿದ ಬಳಿಕ ಪರಾರಿಯಾಗಿದ್ದು ಕೂಡ ಅದೇ ಆಟೋದಲ್ಲಿ. ಎಷ್ಟು ಸುಲಭವಾಗಿ ಅವರು ಬಂದು ಕೊಲೆ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ನೋಡಿ. ಇದು ನಮ್ಮ ಕಣ್ಗಾವಲು ವ್ಯವಸ್ಥೆಯ ವೈಫಲ್ಯವನ್ನು ಎತ್ತಿ ತೋರಿಸ್ತಾ ಇದೆ. ಅನಿಲ್ ರಾಠೋಡ್ ಅವರು ಮೂಲತಃ ವಕೀಲಿಕೆಯನ್ನು ಕಲ್ತಿದ್ರಂತೆ. ಆದರೆ ಅವರು ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದು ರಿಯಲ್ ಎಸ್ಟೇಟ್ ಮತ್ತು ಫೈನಾನ್ಸ್ ವ್ಯವಹಾರವನ್ನು. ಈ ವ್ಯವಹಾರದಲ್ಲಿ ಅವರು ಸಾಕಷ್ಟು ಸಕ್ರಿಯರಾಗಿದ್ದರು. ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಕೇಳಿಬರ್ತಾ ಇರುವ ಒಂದೇ ಒಂದು ಮಾತು ಹಣಕಾಸಿನ ವಿಚಾರ. ಫೈನಾನ್ಸ್ ವಿಚಾರದಲ್ಲಿನ ವೈಷಮ್ಯನೇ ಈ ಹತ್ಯೆಗೆ ಪ್ರಮುಖ ಕಾರಣ ಇರ್ಬೋದು ಅಂತ ಪೊಲೀಸರು ಅನುಮಾನ ಪಡ್ತಾ ಇದ್ದಾರೆ. ಅಥವಾ ಯಾವುದಾದ್ರೂ ವೈಯಕ್ತಿಕ ದ್ವೇಷ, ವ್ಯಾವಹಾರಿಕ ದ್ವೇಷದ ಹಿನ್ನೆಲೆಯಲ್ಲಿ ಕೂಡ ಈ ಕೃತ್ಯ ನಡೆದಿರಬಹುದು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಲಂಕುಷವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಘಟನೆಯ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡ್ತಾ ಇದ್ದಂಗೆ ಇಡೀ ಕಲಬುರಗಿ ಈಗ ಬೆಚ್ಚಿ ಬಿದ್ದಿದೆ. ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಧಾವಿಸಿ ಬಂದಿದ್ದಾರೆ. ಪರಿಶೀಲನೆಯನ್ನು ನಡೆಸಿದ್ದಾರೆ. ಸುಳಿವುಗಳನ್ನು ಪತ್ತೆ ಹಚ್ಚೋದಕ್ಕೆ ಶ್ವಾನದಳ ಅಂದರೆ ಡಾಗ್ ಸ್ಕ್ವಾಡು ಮತ್ತು ಫಿಂಗರ್ ಪ್ರಿಂಟ್ ತಜ್ಞರ ತಂಡ ಸ್ಥಳದಲ್ಲಿ ಜಾಲಾಡ್ತಾ ಇದೆ. ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಪ್ರತ್ಯಕ್ಷದರ್ಶಿಗಳು ಆಟೋ ಬಗ್ಗೆ ಮಾಹಿತಿ ನೀಡಿರೋದ್ರಿಂದ ಸುತ್ತಮುತ್ತಲಿನ ಅಕ್ಕಪಕ್ಕದ ರಸ್ತೆಗಳ CCTV ಕ್ಯಾಮ್ರಾಗಳ ದೃಶ್ಯಾವಳಿಗಳನ್ನು ಪೊಲೀಸರು ತೀವ್ರವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆರೋಪಿಗಳನ್ನು ಆದಷ್ಟು ಬೇಗ ಬಂಧಿಸೋದಕ್ಕೆ ವಿಶೇಷ ತಂಡಗಳನ್ನು ರಚಿಸಲಾಗಿದೆ. ಹಂತಕರನ್ನು ಶೀಘ್ರವೇ ಸೆರೆ ಹಿಡಿಯೋದಾಗಿ ಪೊಲೀಸ್ ಮೂಲಗಳು ಭರವಸೆಯನ್ನು ಕೊಟ್ಟಿದ್ದಾವೆ. ಆದರೆ ಇಲ್ಲಿ ಬೇಕಾಗಿರೋದು ಕೇವಲ ಭರವಸೆ ಇಲ್ಲ, ಬೇಕಾಗಿರೋದು ನ್ಯಾಯ. ಅನಿಲ್ ರಾಠೋಡ್ ಅವರ ಕುಟುಂಬಕ್ಕೆ ಇಲ್ಲಿ ನ್ಯಾಯ ಸಿಗಬೇಕು. ಇಂತಹ ದುಷ್ಕರ್ಮಿಗಳನ್ನು ಅರೆಸ್ಟ್ ಮಾಡಿ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗುವಂತೆ ಮಾಡಬೇಕು. ಮುಂದೆ ಯಾರೇ ಆಗಲಿ ಇಂತಹ ಕೃತ್ಯ ಎಸಗೋದಕ್ಕೆ ನಡುಗಬೇಕು ಅವರು. ಅಂತಹ ಕಠಿಣ ಸಂದೇಶವನ್ನು ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ರವಾನಿಸಬೇಕಾಗಿದೆ. ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಬಿಗಿಗೊಳಿಸಿ ಜನರಲ್ಲಿರುವ ಆತಂಕವನ್ನು ದೂರ ಮಾಡಿ ರೌಡಿಗಳಿಗೆ, ದುಷ್ಕರ್ಮಿಗಳಿಗೆ ಸಿಂಹ ಸ್ವಪ್ನವಾಗುವಂಥ ಕಾರ್ಯಾಚರಣೆ ಇಲ್ಲಿ ಆಗಲೇಬೇಕಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.